Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಸೂಪರ್ ಆಗಿರುತ್ತೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಕೂದಲು ಚೆನ್ನಾಗಿರಬೇಕು ಅಂತ ಅಲ್ವಾ? ಸೊ ಹುಡುಗರಿಗಾಗಿರ್ಬೋದು. ಸೊ ಕೂದಲು ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಅದೇ ಬ್ಯೂಟಿ ಅಲ್ವಾ ನಮಗೆ. ಸೊ ಕೂದಲು ಎಷ್ಟು ಚೆನ್ನಾಗಿರುತ್ತೋ ಅದೇ ನಮ್ಮ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಟಾಪಿಕ್ ಬಂದು ಹೇರ್ ಕೇರ್. ಸೊ ನಮ್ಮ ಹೇರ್ಗೆ ಯಾವುದು ಬೆಸ್ಟ್ ಫುಡ್ ಅನ್ನೋದು ಇವತ್ತು ವಿಡಿಯೋಲಿ ನೋಡೋಣ, ಓಕೆನಾ? ಸೊ ಕೆಲವ್ರು ಜನಕ್ಕೆ ಅದು ಜೆನೆಟಿಕ್, ಅವರ ಫ್ಯಾಮಿಲಿ ಜನ್ರೇಷನ್ಲಿ ಬಂದಿರತ್ತೆ ಅವ್ರಿಗೆ. ಸೊ ತುಂಬ ಚೆನ್ನಾಗಿ ತಿಕ್ಕಾಗಿ ಲಾಂಗ್ ಆಗಿ ತುಂಬ ಶೈನಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಸೊ ಅದ್ರ ಮೇಲೆ ಹೋಗುತ್ತೆ. ಇನ್ನು ಕೆಲವ್ರಿಗೆ ಆಸೆ ಇರುತ್ತೆ ಬಟ್ ಅವ್ರಿಗೆ ಟೈಮ್ ಇರೋದಿಲ್ಲ. ಸೊ ಈ ಥರದ್ದೆಲ್ಲನೂ ಈ 5 ಫಿಂಗರ್ಸ್ ಹೇಗಿದೆ, ಸೊ ಇದಷ್ಟು ಜನಗಳ ಮಧ್ಯೆ ನಾವು ಜೀವನನ ಸಾಗಿಸ್ತಿರ್ತೀವಲ್ವ. ಸೊ ಹಾಗೆ ಎಲ್ಲರದ್ದು ಒಂದೊಂದು ಟೈಪು ಬಾಡಿ ಟೈಪ್ ಬೇರೆ ಇರುತ್ತೆ. ಆ್ಯಂಡ್ ಅವರ ಜನ್ರೇಷನ್ ಲೈಕ್ ಅವರ ಫ್ಯಾಮ್ಲಿ ರೂಟ್ ಬೇರೆ ಇರುತ್ತೆ. ಅವರ ಎಲ್ಲ ಏನು ಹೇಳ್ತಾರೆ ಮೇಂಟೈನ್ ಮಾಡ್ಕೊಂಬಿರೋ ಸ್ಟೈಲ್ ಆಗಿರ್ಬೋದು, ಅಥವಾ ಅವರು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ ಅನ್ನೋದು ಇದನ್ನೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಸೊ ನಾವು ನಮ್ಮ ಕಡೆಯಿಂದ ಎಷ್ಟು ನಮ್ಮ ಕೂದಲನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ನಾವು ಫುಡ್ ಇಂಟೇಕಲ್ಲಿ ನಾವು ಚೆನ್ನಾಗಿ ಇಟ್ಕೋಬೋದು. ಎಸ್ ಅಫ್ಕೋರ್ಸ್ ಇವಾಗ ಎಲ್ಲ ಮೇಂಟೈನ್ ಮಾಡೋರು ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅವ್ರ ಕೂದಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಏನು ಮುಖ್ಯವಾಗಿ ನಾವು ಫುಡ್ ಇಂಟೇಕ್ ಮಾಡ್ತೀವಿ ಅದ್ರ ಮೇಲೂ ಕೂಡ ನಮ್ಮ ಕೂದಲು ಬೆಳವಣಿಗೆ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಲೈಕ್ ನಮ್ಮ ಕೂದಲಿಗೆ ಏನು ಬೇಕು ನಾವು ಅದನ್ನು ಫುಡ್ನ ಇಂಟೇಕ್ ಮಾಡಿದ್ರೆ ಆಬ್ವಿಯಸ್ಲಿ ಪ್ರೋಟೀನ್ ಇಲ್ಲ, ನಮಗೆ ದೇಹಕ್ಕೆ ಏನು ಬೇಕು ಅದನ್ನು ನಾವು ಇಂಟೇಕ್ ಮಾಡ್ತಿಲ್ಲ ಅಂತಂದರೆ ಸೊ ಹೇಗೆ ಕೂದಲು ಬೆಳೆಯೋದಿಲ್ಲ ಅಲ್ವಾ? ಸೊ ನಾನು ಅಷ್ಟೇ ತುಂಬ ರಿಸರ್ಚ್ ಮಾಡಿ, ಸೊ ನನಗೂ ಅಷ್ಟೇ ತುಂಬಾ ಲೈಕ್ ನಂದು ಕೂದಲು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸ್ಟ್ರೆಸ್ಗಾಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದಕ್ಕಾಗಿರ್ಬೋದು, ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಕೂದಲು ಉದುರೋದಕ್ಕಾಗಿರಲಿ ಅಥವಾ ತಿನ್ನಾಗೋದಕ್ಕಾಗಿರಲಿ, ಉದ್ದ ಬೆಳೀತಿಲ್ಲ, ತುಂಬ ಉದುರುತ್ತಿದೆ, ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಡಿಪೆಂಡಿಂಗ್ ಆನ್ ನಾವು ಹೇಗೆ ಬೆಳೀತಾ ಹೋಗ್ತೀವಿ, ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಬೇಸಿಸ್ ಮೇಲೆ ಸೊ ನಾವು ಫುಡ್ ಇಂಟೇಕ್ ಮಾಡಿದ್ರೆ ಸ್ವಲ್ಪ ನಮ್ಮ ಕೂದಲು ಹೆಲ್ತಿಯಾಗಿರುತ್ತೆ ಆ್ಯಂಡ್ ನಾವು ಮೇಂಟೈನ್ ಮಾಡ್ಬೋದು ಅನ್ನೋದು. ಸೊ ಒಂದಷ್ಟು ಫುಡ್ ಇದೆ ನಮ್ಮ ಕೂದಲಿಗೆ ತುಂಬಾ ಸೂಪರಾಗಿ ಅಂತ. ಸೊ ನನಗೂ ಅಷ್ಟೇ ಒಂದು ಸುಮಾರು ಜನ ನನಗೆ ಹೇಳಿದಂಥದ್ದು ಫಸ್ಟ್ ಟಿಪ್ ನಾನು ಮಾತ್ರ ಶೇರ್ ಮಾಡ್ಕೊಳ್ತಿರೋದು ಏನು ಅಂತಂದರೆ ಜಾಸ್ತಿ ಗ್ರೀನ್ ಲೀವ್ಸ್ನ ತಿನ್ನಬೇಕು ಅಂತ. ಜಾಸ್ತಿ ಲೈಕ್ ಪಾಲಕ್ ಜಾಸ್ತಿ ಕಿಂಗ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಎಲ್ಲ ವಿಷಯದಲ್ಲೂ ಪಾಲಕು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಪಾಲಕು ತುಂಬಾ ಒಳ್ಳೆ ರೀತಿಲಿ ಹೆಲ್ಪ್ ಮಾಡುತ್ತೆ ನಮ್ಮ ಕೂದಲು ಬೆಳವಣಿಗೆಗಾಗಿರ್ಬೋದು, ಅದನ್ನು ಮೇಂಟೈನ್ ಮಾಡೋದಕ್ಕಾಗಿರ್ಬೋದು, ಅಥವಾ ಹೇರ್ ಫಾಲ್ಗಾಗಿರ್ಬೋದು. ಸೊ ಪಾಲಕ್ ಇಂಟೇಕ್ ಮಾಡೋದ್ರಿಂದ ಸೊ ನಮ್ಮ ಕೂದಲು ಬೆಳವಣಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಕೂದಲು ಚೆನ್ನಾಗಿರೋರು ಅಷ್ಟೇ ಇದೇ ಟಿಪ್ಸ್ ಕೊಟ್ಟಿರೋದು, ಚೆನ್ನಾಗಿ ಆಯಿಲ್ ಮಾಡಿ ಅಥವಾ ಚೆನ್ನಾಗಿ ಪಾಲಕ್ನ ತಿನ್ನಿ. ಸೊ ಚೆನ್ನಾಗಿ ಫುಡ್ನ ತಿನ್ನಿ, ಪ್ರೋಟೀನ್ ಇರೋದನ್ನ ತಿನ್ನಿ, ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ, ಓಕೆನಾ? ಸೊ ಫಸ್ಟ್ ಟಿಪ್ ಬಂದು ಪಾಲಕ್ ತಿನ್ನಬೇಕು ಚೆನ್ನಾಗಿ. ಸೊ ಇದರಿಂದ ನಮ್ಮ ಕೂದಲು ಬೆಳವಣಿಗೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಎಗ್ ಅಂತೂ ನಮಗೆಲ್ಲರಿಗೂ ಗೊತ್ತು ಅದೆಷ್ಟು ಪ್ರೋಟೀನ್ ರಿಚ್ ಅಂತ. ಸೊ ಎಗ್ಗು ಡೈಲಿ ಒಂದೊಂದು ಎಗ್ ತಿಂದ್ರೂ ತಪ್ಪಿಲ್ಲ, ಬಟ್ ಸ್ಟಿಲ್ ನಾವೆಲ್ಲ ವಾರ ಮಾಡೋರು ಅರ್ಥ ಆಗುತ್ತೆ. ಸೊ ನಮಗೆ ಯಾವಾಗ ನಮಗೆ ತಿನ್ನೋದು ಕಂಫರ್ಟಬಲ್ ಇದೆಯೋ ಸೊ ಆವಾಗ ಮಿಸ್ ಮಾಡ್ತೀರ, ಅಟ್ಲೀಸ್ಟ್ ಆ ದಿನ ಮಿಸ್ ಮಾಡಿದ್ರೆ ಎಗ್ ತಿನ್ನೋದ್ರಿಂದ ಅದು ಕೂಡ ಸಿಕ್ಕಾಬಿಟ್ಟೆ ರಿಚ್ಚು ಪ್ರೋಟೀನಲ್ಲಿ. ನಾವು ಇಂಟೇಕು ಮಾಡ್ಬೋದು ಆ್ಯಂಡ್ ಕೂದಲು ಕೂಡ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಅದೊಂಥರ ಕೌಚ್ ವಾಸನೆ ಹೊಡೆಯುತ್ತೆ. ನಾನು ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ, ಬಟ್ ಸಮ್ಟೈಮ್ಸ್ ಎಸ್ ಓಕೆ. ಬಟ್ ಇಂಟೇಕ್ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಶೈನು ಬರುತ್ತೆ, ನಾವು ಅಪ್ಲೈ ಮಾಡಿದಾಗ ಶೈನ್ ಬರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಕೂದಲಿಗೆ ಆಬ್ವಿಯಸ್ಲಿ ಪ್ರೋಟೀನ್ ಮುಖ್ಯ, ಅದೇ ತುಂಬ ಮೇಜರ್ ಫ್ಯಾಕ್ಟರ್ ಆಗುತ್ತೆ ನಮ್ಮ ಕೂದಲು ಬೆಳವಣಿಗೆಗೆ. ಸೊ ಇದು ಒಂದು ಮುಖ್ಯವಾದ ಪಾಯಿಂಟ್. ನೆಕ್ಸ್ಟ್ ಇನ್ಯಾವುದಪ್ಪ ಫುಡ್ಡು ತುಂಬ ಒಳ್ಳೆಯದು ನಮ್ಮ ಕೂದಲಿಗೆ ಅಂತಂದರೆ ಫಿಶ್.
ಸೊ ಇದು ಕೂಡ ಫಿಶ್ ಲವರ್ಸ್ ಯಾರಿದ್ದೀರಾ ಅವ್ರಿಗೆಲ್ಲ ಸೂಪರ್ ಡೂಪರ್ ಇದು. ಸೊ ಅಫ್ಕೋರ್ಸ್ ನಾನು ನೋಡಿದ್ದೀನಿ ಕೆಲವರು ಚಿಕನ್ ಮಟನ್ಗಿಂತ ಫಿಶ್ ಲವರ್ಸ್ ಜಾಸ್ತಿ ಇರ್ತಾರೆ. ಸೊ ಅವ್ರಿಗೂ ಕೂಡ ನೋಡಿ. ಸೊ ಸಮ್ಟೈಮ್ಸ್ ಈ ಫಿಶ್ ಜಾಸ್ತಿ ಇಂಟೇಕ್ ಮಾಡೋರಿಗೆ, ಈ ಕೇರಳ ಸೈಡ್ ಅವ್ರಿಗೆಲ್ಲ ನೋಡಿ ಅವ್ರ ಕೂದಲು ತುಂಬ ಚೆನ್ನಾಗಿ ಡಾರ್ಕ್ ಆಗಿರುತ್ತೆ ಆ್ಯಂಡ್ ಕೂದಲು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರ್ತಾರೆ ಅವರು. ಬಿಕಾಸ್ ಆಫ್ ಅವ್ರು ಜಾಸ್ತಿ ಫಿಶ್ನ ಇಂಟೇಕ್ ಮಾಡ್ತಾರೆ. ಸೊ ಆ ಕಾರಣದಿಂದ ಅವ್ರ ಕೂದಲು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರಿಗೆ ಜಾಸ್ತಿ ಬಿಳಿ ಕೂದಲು ಜಾಸ್ತಿ ಬೇಗ ಬರೋದಿಲ್ಲ, ಬಿಕಾಸ್ ಅವ್ರು ಆ ಥರ ಮೇಂಟೈನ್ ಮಾಡ್ತಾರೆ. ಸೊ ಅವ್ರು ನಡ್ಕೊಂಬಂದಿರೋದೇ ರೀತಿ ಬೇರೆ ಇರುತ್ತಲ್ಲ. ಅಫ್ಕೋರ್ಸ್ ಬೇರೆ ಎಲ್ಲರದ್ದು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಅವ್ರು ಫಾಲೋ ಮಾಡ್ಕೊಂಬಂದಿರ್ತಾರೆ. ಸೊ ಆ ಬೇಸಿಸಲ್ಲಿ ಅವ್ರಿಗೆಲ್ಲ ನೋಡಿ ಕೇರಳದಲ್ಲೆಲ್ಲನೂ ಅವ್ರಿಗೆ ಸ್ವಲ್ಪ ಕೂದಲು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿಯಾಗಿರ್ತಾರೆ, ಅವ್ರಿಗೆ ಕಣ್ಣೆಲ್ಲ ತುಂಬ ಶಾರ್ಪ್ ಆಗಿರುತ್ತೆ. ಸೊ ಇದೆಲ್ಲನೂ ಫಿಶ್ ಇಂಟೇಕ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ಫಿಶ್ ಇಂಟೇಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಹಾಲು ಕುಡಿಬೇಕು. ಸೊ ಮಿಲ್ಕ್ ಇಂಟೇಕೂ ಕೂಡ ಅದು ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ಜಾಸ್ತಿ ತೊಗೊಂಡ್ರು ಲೈಕ್ ಅದು ಒಂಥರ ವಾಯು ಅಂತ ಹೇಳ್ತಾರಲ್ಲ, ಕಾಲು ಇಟ್ಕೊಳ್ಳೋದು ಆ ಥರದ್ದೆಲ್ಲ ಆಗುತ್ತೆ. ಆ್ಯಂಡ್ ಮಿಲ್ಕ್ ಬೋನ್ಸ್ಗೂ ತುಂಬ ಒಳ್ಳೆಯದು ಆ್ಯಂಡ್ ಕೂದಲಿಗೂ ತುಂಬ ಒಳ್ಳೆಯದು. 1 ಗ್ಲಾಸ್ ಆಫ್ ಮಿಲ್ಕ್ ಡೈಲಿ, ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಮಿಲ್ಕು ನಮ್ಮ ದೇಹಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ನಾವು ಕೊಡಲೇಬೇಕು, ಆವಾಗಲೇ ನಾವು ಚೆನ್ನಾಗಿರೋದು ಆ್ಯಂಡ್ ಕೂದಲು ಚೆನ್ನಾಗಿ ಬೆಳೆಯೋದು ಎಲ್ಲ ಆಗೋದು. ಸೊ ನಾವು ಒಂದು ಕಡಿಮೆ ಮಾಡೋದನ್ನು ಏನೋ ಒಂದು ಡಿಫೆಕ್ಟ್ ಆಗೋದಾಗಿರಲಿ, ಪ್ರಾಬ್ಲಮ್ ಆಗೋದಾಗಿರಲಿ ಅದಾಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಕ್ಯಾರೆಟ್. ಸೊ ಕ್ಯಾರೆಟು ಕೂಡ ಅಷ್ಟೇ, ಇದು ಕೂಡ ಒಂದು ಒಳ್ಳೆ ಬೆನಿಫಿಟ್ ಇದೆ ಕ್ಯಾರೆಟಲ್ಲಿ. ನಮ್ಮ ಕೂದಲಿಗೂ ಬೆನಿಫಿಟ್ ಜಾಸ್ತಿ ಆ್ಯಂಡ್ ಕಣ್ಣಿಗೆ ಬೆನಿಫಿಟ್ ಜಾಸ್ತಿ. ಸೊ ಇದೆಲ್ಲನೂ ತುಂಬ ರಿಚ್ ಇರುವಂಥದ್ದು. ನಮ್ಮ ದೇಹಕ್ಕೆ ಏನೆಲ್ಲ ಬೇಕು, ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಏನೆಲ್ಲ ಬೇಕು ಇದನ್ನೆಲ್ಲನೂ ಈ ಫ್ರೂಟ್ಸ್ ನಾವೆಲ್ಲ ಏನು ತಿಂತೀವಲ್ಲ, ಸೊ ಇದನ್ನೆಲ್ಲನೂ ಇದರಲ್ಲೇ ನಮಗೆ ಸಿಗುತ್ತೆ. ಸುಮ್ಮನೆ ನಾವೇ ಅನ್ನೆಸೆಸರಿಯಾಗಿ ನಾವು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಸೊ ನಾವು ಈ ಥರ ಫುಡ್ ತಿನ್ನಬೇಕು, ಸೊ ನಾವು ಈ ಥರ ತಿಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಸಿಂಪಲ್ಲಾಗಿ ನಾವು ತಿನ್ಕೊಂಬಂದಿರೋ ಫ್ರೂಟ್ಸ್ ಎಲ್ಲ ಇರುತ್ತೆ, ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ಸೊ ಕ್ಯಾರೆಟು ಓಕೆನಾ, ಇದು ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ವಾಲ್ನಟ್. ಸೊ ಇದು ಕೂಡ ತುಂಬಾ ಒಳ್ಳೆಯದು ನಮ್ಮ ಹೇರ್ ಗ್ರೋತಿಗೆ, ಇದು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದೂ ಅಷ್ಟೇ, ಲೈಕ್ ಇದು ಬರೀ ಒಂದು ಹೇರ್ಗೆ ಮಾತ್ರ ಸೀಮಿತ ಅಲ್ಲ, ಇದು ಕೂಡ ಒಂದಷ್ಟು ಬೆನಿಫಿಟ್ಸ್ ಇದೆ ವಾಲ್ನಟ್ ಬಗ್ಗೆ. ಇದು ಕೂಡ ತುಂಬಾ ಸೂಪರ್ ಡೂಪರ್ ಮೆಡಿಸನ್ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ತುಂಬಾ ವರ್ಕೌಟ್ ಆಗುತ್ತೆ ವಾಲ್ನಟ್, ಇದು ಕೂಡ ಟ್ರೈ ಮಾಡಿ. ಇನ್ನೊಂದು ಏನಪ್ಪ, ತುಂಬ ಮುಖ್ಯವಾಗಿ ಇದೆಲ್ಲ ಫುಡ್ ಆಯಿತಾ. ಸೊ ಮುಖ್ಯವಾಗಿ ಇನ್ನೊಂದು ಏನಪ್ಪ ನಾವು ರೆಗ್ಯುಲರಾಗಿ ಫಾಲೋ ಮಾಡ್ಕೊಂಬರ್ಬೇಕು ಅಂತಂದರೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ನಮ್ಮ ಹೇರ್ಗೆ ನಾವು ಆಯಿಲ್ ಮಾಡಲೇಬೇಕಾಗುತ್ತೆ. ಸೊ ನೀವು ನಾನು ಇದೇ ಥರ ಆಯಿಲ್ ತೊಗೋಬೇಕು ಅಂತ ಹೇಳೋದಿಲ್ಲ. ಸೊ ನೀವು ಯಾವ ಆಯಿಲ್ನ ನೀವು ಪ್ರಿಫರ್ ಮಾಡ್ತೀರೋ, ನಿಮಗೆ ಕಂಫರ್ಟಬಲ್ ಆಗಿ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ತೊಗೊಳ್ಳಿ. ಸೊ ಪ್ಯೂರ್ ಕೋಕೋನಟ್ ಆಯಿಲ್ ನಾನು ಪ್ರಿಫರ್ ಮಾಡೋದು. ಸೊ ನಾನು ಕೋಕೋನಟ್ ಆಯಿಲ್ ಬಿಟ್ಟರೆ ನಂಗೆ ಬೇರೆದು ಯಾವುದು ನಂಗೆ ಸೆಟ್ ಆಗೋದಿಲ್ಲ. ಸೊ ಅದಕ್ಕೆ ಪ್ಯೂರ್ ಕೋಕೋನಟ್ ಆಯಿಲ್, ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ರೂಟಿಂದ ಹಾಕಿ ಒಂದು ಲೈಕ್ ಓವರ್ ನೈಟ್ ಬಿಟ್ರೂ ಓಕೆ, ಅಥವಾ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 2-3 ಅವರ್ಸ್ ಬಿಟ್ರೂ ಓಕೆ. ವೀಕ್ಲಿ ಟ್ವೈಸ್ ಆಯಿಲ್ ಮಾಡಿ ನಿಮ್ಮ ಕೂದಲಿಗೆ, ಓಕೆನಾ. ಇದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬಾ ಜಾಸ್ತಿ ಬಿಸಿ ನೀರಲ್ಲಿ ದಯವಿಟ್ಟು ಸ್ನಾನ ಮಾಡೋದಕ್ಕೆ ಹೋಗ್ಬೇಡಿ. ಆ್ಯಂಡ್ ತಣ್ಣೀರಲ್ಲಿ ಕೆಲವರು ಸ್ನಾನ ಮಾಡ್ತಾರೆ, ಅದು ಬೆನಿಫಿಟ್ ತುಂಬಾ ಇರುತ್ತೆ. ಬಟ್ ನಿಜವಾಗ್ಲೂ ತಣ್ಣೀರಲ್ಲಿ ಯಾರಿಗೆ ಸ್ನಾನ ಮಾಡೋದಕ್ಕಾಗಲ್ಲ, ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಆಮೇಲೆ ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದಾಗುತ್ತೆ. ಸೊ ಆ ಥರದ್ದೆಲ್ಲ ಏನು ಮಾಡೋದಕ್ಕೆ ಹೋಗ್ಬೇಡಿ. ಉಗುರು ಬೆಚ್ಚಗಿರೋ ನೀರು, ವಾರ್ಮ್ ವಾಟರಲ್ಲಿ ನಿಮ್ಮ ಹೇರ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಬಿಸಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಅದು ಕೂಡ ನಿಮ್ಮ ಹೇರ್ ಫಾಲ್ ಆಗೋದಕ್ಕೆ ಅದು ಕೂಡ ಒಂದು ಕಾರಣ ಆಗುತ್ತೆ. ಜಾಸ್ತಿ ಬಿಸಿ ನೀರು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಫೈನ್. ಸೊ ಇದು ಕೂಡ ಒಂದು ನಾವು ರೆಗ್ಯುಲರಾಗಿ ನಮ್ಮ ಫುಡ್ಡಲ್ಲಿ ಬಳಸೋದಷ್ಟೇ ನಮಗೆ ಗೊತ್ತಿರೋದಿಲ್ಲ. ಸೊ ಇದನ್ನೆಲ್ಲ ಫುಡ್ನ ನಾವು ತಿನ್ಕೊಂಬಂದರೆ 100% ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ ಆ್ಯಂಡ್ ಹೆಲ್ತಿಯಾಗಿ ಕೂಡ ಇರುತ್ತೆ. ಓಕೆನಾ. ಸೊ ನನಗೆ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಿರೋದನ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಇದನ್ನೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಟಿಪ್ಸ್ ಗೊತ್ತಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಸೊ ದ್ಯಾಟ್ ನೋಡೋರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನೇನಾದರೂ ಮಿಸ್ ಮಾಡಿದರೆ ಅಥವಾ ನಿಮಗೇನಾದರೂ ಓಕೆ ಇದರಲ್ಲೂ ಕೂಡ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಅನಿಸಿದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಸೊ ನೋಡೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ಲದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.